ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಪ್ರಕರಣ. ವಿಮಾನ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡಲಿದ್ದಾರೆ. ಮೇಘಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಧಾನಿ ಪರಿಶೀಲನೆ. ಘಟನಾ ಸ್ಥಳದಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಪ್ರಧಾನಿ. ವಿಮಾನ ಪತನವಾದ ಸ್ಥಳ ಪರಿಶೀಲಿಸಿದ್ದಾರೆ. ಮೋದಿ ಅವರ ತವರು ರಾಜ್ಯ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ಪತನದ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಮೋದಿ ಭೇಟಿ ಕೊಟ್ಟಿರುವಂಥದ್ದು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಮೋದಿಗೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಸಾಥ್ ಕೊಟ್ಟಿದ್ದಾರೆ. ಅಹಮದಾಬಾದ್ನಲ್ಲಿ ತಾಂತ್ರಿಕ ದೋಷದಿಂದ ಏನು ವಿಮಾನ ಪತನ ಆಯಿತು ಆ ಸ್ಥಳಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರುವಂಥದ್ದು. ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ. ಜೊತೆಗೆ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಟೆಲ್ ಇರುವಂಥ ಬಿಲ್ಡಿಂಗಿಗೆ ವಿಮಾನ ಡಿಕ್ಕಿಯಾಗಿದ್ದರಿಂದ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಜನ ಗಾಯಗೊಂಡಿರುವಂಥದ್ದು. ಆಸ್ಪತ್ರೆಗೆ ದಾಖಲಿಸಿದ್ದಾರೆ, ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಸೊ ಗಾಯಾಳುಗಳ ಆರೋಗ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸಿದ್ದಾರೆ. ಸದ್ಯದ ಸ್ಥಿತಿಗತಿ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಪಡೆದಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಘಟನಾ ಸ್ಥಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಗುರುವಾರ ಅಂದರೆ ನಿನ್ನೆ ಲಂಡನ್ಗೆ ಹೋಗಬೇಕಿದ್ದ 242 ಪ್ರಯಾಣಿಕರಿದ್ದಂಥ ಜೊತೆಗೆ 12 ಸಿಬ್ಬಂದಿಯನ್ನು ಹೊತ್ತೊಯ್ತಿದ್ದಂಥ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನ ವೈದ್ಯಕೀಯ ಕಾಲೇಜು ಸಂಕೀರ್ಣಕ್ಕೆ ಅಪ್ಪಳಿಸಿ ದುರಂತ ಸಂಭವಿಸಿತ್ತು. ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ, ಯಾಕಂದರೆ ಏರ್ಪೋರ್ಟ್ನಲ್ಲಿ ಇರುವಂತಹ CC ಕ್ಯಾಮ್ರಾದಲ್ಲೂ ಈ ದುರಂತ ರೆಕಾರ್ಡ್ ಆಗಿರುವಂಥದ್ದು. ಅಂದರೆ ಅಷ್ಟೇ ದೂರದಲ್ಲಿ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಮತ್ತೆ ಹೋಗಿ ಬಿಲ್ಡಿಂಗಿಗೆ ಅಪ್ಪಳಿಸಿರುವಂಥದ್ದು. ಏನಾಯಿತು ಗೊತ್ತಿಲ್ಲ. ಬ್ಲಾಕ್ ಬಾಕ್ಸ್ ಸಿಗಬೇಕಾಗತ್ತೆ. ಬ್ಲಾಕ್ ಬಾಕ್ಸ್ ಸಿಕ್ಕಿದ ಮೇಲೆ ಆ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುವಂಥದ್ದು ಏನಾಗಿರುತ್ತೆ, ಟೆಕ್ನಿಕಲ್ ಇಶ್ಯೂ ಏನಾಗಿರುತ್ತೆ, ಅಥವಾ ಪೈಲಟ್ಟು ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳಿರೋದಾದರೂ ರೆಕಾರ್ಡ್ ಆಗಿರುತ್ತೆ. ಮೊದಲಿಗೆ ಒಂದು ಸಿಗ್ನಲ್ ಬರುತ್ತಂತೆ ಪೈಲಟ್ಟಿಂದ, ಏನೋ ಇಶ್ಯೂ ಆಗ್ತಿದೆ ಅಂತ. ಈ ಕಡೆಯಿಂದ ಒಂದು ಮೆಸೇಜ್ ಕಳಿಸಿದ್ರೆ ಸಿಬ್ಬಂದಿಗಳು, ಅಷ್ಟರಲ್ಲಿ ಆ ಕಡೆಯಿಂದ ರಿಪ್ಲೈನೇ ಇಲ್ಲ. ಅಂದರೆ ಅಷ್ಟರಲ್ಲಿ ಅದು ಬ್ಲಾಸ್ಟ್ ಆಗಿರುವಂಥದ್ದು. ಇತ್ತೀಚಿನ ದಿನದಲ್ಲಿ ದೇಶದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ವಾಯು ದುರಂತ ಇದಾಗಿದೆ. ಬೋಯಿಂಗ್ 787 ಡ್ರೀಮ್ ಲೈನರ್ A171 ವಿಮಾನ ದುರಂತದಲ್ಲಿ ಕೇವಲ ವಿಶ್ವಾಸ್ ಕುಮಾರ್ ಅನ್ನೋ ವ್ಯಕ್ತಿ ಅಷ್ಟೇ ಬದುಕಿರುವಂಥದ್ದು. ಅವರೊಬ್ಬರನ್ನು ಬಿಟ್ಟರೆ ಪ್ರತಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಅಷ್ಟೂ ಜನರ ಶವಗಳನ್ನು DNA ಟೆಸ್ಟಿಗೆ ಕೊಟ್ಟಿರುವಂಥದ್ದು. ಎಷ್ಟೋ ಜನ ತಮ್ಮ ಕನಸುಗಳನ್ನು ಹೊತ್ತು ಒಂದಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ರೆ, ರಮೇಶ್ ಕುಮಾರ್ ಸುಮಾರು 20 ವರ್ಷದಿಂದ ಲಂಡನ್ನಲ್ಲಿ ಸಿಟಿಸನ್ ಆಗಿದ್ರಂತೆ. ಭಾರತಕ್ಕೆ ಬಂದು ವಾಪಸ್ ಲಂಡನ್ನಿಗೆ ಹೋಗೋ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿ ಬದುಕುಳಿದಿದ್ದಾರೆ. ಇನ್ನೊಂದಷ್ಟು ಜನ ಕೇರಳದಲ್ಲಿ ಒಂದು 5 ಜನ ಇರುವಂಥ ಕುಟುಂಬ, ಗಂಡ ಹೆಂಡತಿ 3 ಜನ ಮಕ್ಕಳು. ಆಕೆ ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. 6 ವರ್ಷದಿಂದ ಗಂಡನಿಂದ ದೂರ ಇರ್ತಾರೆ. ಅಂದರೆ ಸಿಟಿಸನ್ಶಿಪ್ ಸಿಗದೆ ಅಥವಾ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಸಿಗದೆ ಗಂಡ ಮಾತ್ರ ಲಂಡನ್ನಲ್ಲಿದ್ದು ತಾಯಿ ಮತ್ತು ಮಕ್ಕಳು ಕೇರಳದಲ್ಲಿರ್ತಾರೆ. ಈಗಷ್ಟೇ ಅವ್ರಿಗೆ ಪರ್ಮಿಷನ್ ಸಿಕ್ಕಿದ್ದು. ನಿನ್ನೆ ಲಂಡನ್ನಿಗೆ ಹೊರಟಿರ್ತಾರೆ ಖುಷಿಯಿಂದ, ರಾಜೀನಾಮೆ ಕೊಟ್ಟು ತನ್ನ ಕೆಲಸಕ್ಕೆ ಗಂಡನ ಜೊತೆ ಹೋಗಿ ಆರಾಮಾಗಿ ಲಂಡನ್ನಲ್ಲಿ ಲೈಫನ್ನು ಸ್ಪೆಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 3 ಜನ ಮಕ್ಕಳನ್ನು ಕರ್ಕೊಂಡು ಗಂಡ ಹೆಂಡತಿ ಮಕ್ಕಳು 5 ಜನರು ಕೂಡ ಲಂಡನ್ಗೆ ಹೋಗ್ತಾ ಇರ್ತಾರೆ. 5 ಜನರು ಸಾವನ್ನಪ್ಪಿದ್ದಾರೆ. ಮತ್ತು ಮತ್ತೋರ್ವ ಮಹಿಳೆ, ರಾಜಸ್ಥಾನದ ಮಹಿಳೆ, ತನ್ನ ಜಾನ್ವರಿಯಲ್ಲಿ ಮದುವೆ ಆಗಿತ್ತಂತೆ. ತನ್ನ ಗಂಡನ ಜೊತೆಗಿರೋದಕ್ಕೆ ಈಗ ಆಕೆಗೆ ಎಲ್ಲ ಪರ್ಮಿಷನ್ ಸಿಕ್ಕಿದ್ದು. ಆಕೆ ಹೋಗುವಂಥ ಸಂದರ್ಭದಲ್ಲಿ ಅಪಘಾತ ಆಗಿದೆ.